ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ತಮ್ಮೆಲ್ಲರನ್ನು ರೈಸಿಂಗ್ ಸನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಿಸುತ್ತಾ ಇವತ್ತಿನ ಈ ವಿಡಿಯೋದಲ್ಲಿ ಟೊಬ್ಯಾಕೋ ಫ್ರೀ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ತಂಬಾಕು ಮುಕ್ತ ಶಿಕ್ಷಣ ಸಂಸ್ಥೆ ಎಲ್ಲ ಸರ್ಕಾರಿ ಅನುದಾನಿತ ಮತ್ತು ಅನುದಾನರಹಿತ ಶಾಲೆಯವರು ನೋಂದಣಿ ತಂತ್ರಾಂಶದಲ್ಲಿ ತಮ್ಮ ಶಾಲೆಯನ್ನು ನೋಂದಣಿ ಮಾಡಿಕೊಂಡು ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡುವುದು ಹೇಗೆ ಎಂಬುದನ್ನು ವಿವರವಾಗಿ ತಿಳಿಸಿಕೊಡುತ್ತೇನೆ. ಅದಕ್ಕಿಂತ ಮೊದಲು ನೀವು ನನ್ನ ವಿಡಿಯೋವನ್ನು ಮೊದಲ ಬಾರಿ ವೀಕ್ಷಿಸುತ್ತಿದ್ದೀರಿ ಅಂದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಮೊಬೈಲ್ ಅಥವಾ ಸಿಸ್ಟಮ್ನಲ್ಲಿ ಗೂಗಲ್ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿ ಅಲ್ಲಿ ಟೊಬ್ಯಾಕೋ ಫ್ರೀ ಇಂಡಿಯಾ /dashboard/login ಅಂತ ಟೈಪ್ ಮಾಡಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರುತ್ತೇನೆ. ಟೈಪ್ ಮಾಡಿದ ನಂತರ ನೀವು ಸರ್ಚ್ ಕೊಡಿ. ಈ ರೀತಿಯಾದಂಥ ಒಂದು ಲಾಗಿನ್ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಯೂಸರ್ ID ಇದ್ದಲ್ಲಿ ನಿಮ್ಮ ಶಾಲೆಯ UDS ಸಂಕೇತವನ್ನು ಹಾಕಿ, ಹಾಗೆ ಪಾಸ್ವರ್ಡನ್ನು ಸಂಬಂಧಪಟ್ಟವರು ನಿಮಗೆ ಈಗಾಗಲೇ ಕಳುಹಿಸಿಕೊಟ್ಟಿರುತ್ತಾರೆ, ಅದನ್ನು ಅಲ್ಲಿ ಟೈಪ್ ಮಾಡಿ. ನಂತರ ಅಲ್ಲಿ ಕ್ಯಾಪ್ಚಾ ಇದೆ, ಕ್ಯಾಪ್ಚಾವನ್ನು ಸರಿಯಾಗಿ ನಮೂದಿಸಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗ್ತದೆ. ಇದು ಇಂಗ್ಲೀಷ್ನಲ್ಲಿ ಇರ್ತದೆ. ನಿಮಗೆ ಕನ್ನಡದಲ್ಲಿ ಬೇಕಾದರೆ ಮೇಲೆ ಸೆಲೆಕ್ಟ್ ಲ್ಯಾಂಗ್ವೇಜ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಇಂಗ್ಲೀಷ್, ಹಿಂದಿ, ಕನ್ನಡ ಮತ್ತು ಇತರ ಭಾಷೆಗಳು ಶೋ ಆಗ್ತದೆ. ನೀವು ಕನ್ನಡವನ್ನು ಆಯ್ಕೆ ಮಾಡಿಕೊಳ್ಳಿ. ಆಯ್ಕೆ ಮಾಡಿಕೊಂಡ ನಂತರ ಪೇಜ್ ಕನ್ನಡದಲ್ಲಿ ಓಪನ್ ಆಗ್ತದೆ. ಇಲ್ಲಿ ಟಾಫಿ ಮೌಲ್ಯಮಾಪನ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಅದರ ಕೆಳಗಡೆ ಮೂಲ ಮಾಹಿತಿಯನ್ನು ಭರ್ತಿ ಮಾಡಿ ಆ ಆಪ್ಷನನ್ನು ಕ್ಲಿಕ್ ಮಾಡಿ. ಇದನ್ನು ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಈ ರೀತಿಯಾದ ಇಂಟರ್ಫೇಸ್ ನೋಡಲಿಕ್ಕೆ ಸಿಗ್ತದೆ. ಇಲ್ಲಿ ರಾಜ್ಯ ಮತ್ತು ಜಿಲ್ಲೆ ಈಗಾಗಲೇ ನಮೂದಾಗಿರ್ತದೆ. ಬ್ಲಾಕ್ ಹೆಸರು ಇದ್ದಲ್ಲಿ ನಿಮ್ಮ ಬ್ಲಾಕನ್ನು ನಮೂದು ಮಾಡಬೇಕಾಗ್ತದೆ. ಹಾಗೆ ಡಯಸ್ ಸಂಖ್ಯೆ, ನಿಮ್ಮ ಶಾಲೆಯ ಡಯಸ್ ಸಂಖ್ಯೆಯನ್ನು ಇಲ್ಲಿ ಟೈಪ್ ಮಾಡಿ. ಶೈಕ್ಷಣಿಕ ಸಂಸ್ಥೆಯ ಹೆಸರು, ನಿಮ್ಮ ಶಾಲೆಯ ಹೆಸರನ್ನು ಇಲ್ಲಿ ನಮೂದಿಸಬೇಕಾಗ್ತದೆ. ನಂತರ ಮೊಬೈಲ್ ಸಂಖ್ಯೆ ಇದ್ದಲ್ಲಿ ಶಾಲಾ ಮುಖ್ಯ ಶಿಕ್ಷಕರ ಅಥವಾ ಶಾಲೆಯ ಮೊಬೈಲ್ ಸಂಖ್ಯೆಯನ್ನು ಇಲ್ಲಿ ಹಾಕಬೇಕಾಗ್ತದೆ. ಅದಾದ ನಂತರ ಇಲ್ಲಿ ಇಮೇಲ್ ವಿಳಾಸ ಕೇಳ್ತದೆ. ಇಲ್ಲಿ ಶಾಲೆಯ ಇಮೇಲ್ ವಿಳಾಸ ಅಥವಾ ಮುಖ್ಯ ಶಿಕ್ಷಕರ ಇಮೇಲ್ ವಿಳಾಸವನ್ನು ಹಾಕಿ. ಹಾಗೆ ಇಲ್ಲಿ ಮೌಲ್ಯಮಾಪಕರ ಹೆಸರು ಇದ್ದಲ್ಲಿ ಮುಖ್ಯ ಶಿಕ್ಷಕರು ಅಥವಾ ಸಹ ಶಿಕ್ಷಕರ ಹೆಸರು ಹಾಕಿ ನಂತರ ಇಲ್ಲಿ ಸಬ್ಮಿಟನ್ನು ಕೊಡಬೇಕಾಗ್ತದೆ. ಸಬ್ಮಿಟನ್ನು ಕೊಟ್ಟ ನಂತರ ಇಲ್ಲಿ 9 ಕ್ರೈಟೀರಿಯಾಗಳು ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಕ್ರೈಟೀರಿಯಾ 1, ಕ್ರೈಟೀರಿಯಾ 1B, ಕ್ರೈಟೀರಿಯಾ 2A, ಕ್ರೈಟೀರಿಯಾ 2B, ಕ್ರೈಟೀರಿಯಾ 3, ಕ್ರೈಟೀರಿಯಾ 4, ಕ್ರೈಟೀರಿಯಾ 5, ಕ್ರೈಟೀರಿಯಾ 6, ಕ್ರೈಟೀರಿಯಾ 7, ಕ್ರೈಟೀರಿಯಾ 8, ಕ್ರೈಟೀರಿಯಾ 9. ಈಗ ಮೊದಲು ನೀವು ಕ್ರೈಟೀರಿಯಾ 1A ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ. ಕ್ರೈಟೀರಿಯಾ 1A ಮೇಲೆ ನಿಮಗೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾದ ಒಂದು ಪೇಜ್ ನೋಡಲಿಕ್ಕೆ ಸಿಗ್ತದೆ. ಇಲ್ಲಿ ಮೊದಲು ನೀವು ಶಾಲೆಯ UDS ಸಂಕೇತವನ್ನು ತಪ್ಪಿಲ್ಲದಂತೆ ನಮೂದಿಸಬೇಕಾಗ್ತದೆ. ಅದು ನಮೂದಿಸಿದ ನಂತರ ಶಿಕ್ಷಣ ಸಂಸ್ಥೆಯ ಆವರಣದ ಒಳಗೆ ಎಲ್ಲ ಪ್ರಮುಖ ಸ್ಥಳಗಳಲ್ಲಿ ತಂಬಾಕು ಮುಕ್ತ ಪ್ರದೇಶ ಎಂಬ ಫಲಕದ ಪ್ರದರ್ಶನ ನಿಮ್ಮ ಶಾಲೆಯಲ್ಲಿ ಮಾಡಲಾಗಿದೆಯೇ? ಹೌದಾದಲ್ಲಿ ಹೌದು ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಒಂದು ಫೋಟೋವನ್ನು ಕೇಳ್ತದೆ. ಅಂದರೆ ನೀವು ಶಾಲೆಯಲ್ಲಿ ತಂಬಾಕು ಮುಕ್ತ ಪ್ರದೇಶ ಅಂತಹ ಬೋರ್ಡನ್ನು ಎಲ್ಲಿ ಹಾಕಿರ್ತೀರಿ ಆ ಬೋರ್ಡ್ನ ಫೋಟೋವನ್ನು ಮೊದಲೇ ತೆಗೆದು ಸಂಗ್ರಹಿಸಿಟ್ಕೊಳ್ಬೇಕಾಗ್ತದೆ. ಆ ಫೋಟೋವನ್ನು ಹೈ ರೆಸೊಲ್ಯೂಷನ್ ಇದ್ದರೆ ಅದನ್ನು ರೆಸೊಲ್ಯೂಷನನ್ನು ಸ್ವಲ್ಪ ಡಿಕ್ರೀಸ್ ಮಾಡಿಕೊಳ್ಳಬೇಕಾಗ್ತದೆ. MBಯಲ್ಲಿದ್ದರೆ ಅದು ಅಪ್ಲೋಡ್ ಆಗೋದಿಲ್ಲ. MBಯನ್ನು KB ಗೆ ಪರಿವರ್ತನೆ ಮಾಡಿಕೊಳ್ಳಿ. ಪರಿವರ್ತನೆ ಮಾಡ್ಕೊಂಡ್ರೆ ಚೂಸ್ ಫೈಲ್ ಇದೆ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಮ ಫೋಟೋ ಎಲ್ಲಿದೆ ಅದು ಅಲ್ಲಿಂದ ಆಯ್ಕೆ ಮಾಡ್ಕೊಳ್ಳಿ. ಆಯ್ಕೆ ಮಾಡ್ಕೊಂಡ ನಂತರ ನೀವು ಒಂದು ನೆನಪಲ್ಲಿ ಇಟ್ಕೊಳ್ಳಿ, ಅಪ್ಲೋಡ್ ಆಗಬೇಕಂತ ಹೇಳಿದ್ರೆ ಫೋಟೋದ ರೆಸೊಲ್ಯೂಷನ್ ಕಡಿಮೆ ಇರಬೇಕು. ನಂತರ ನೀವು ಇಲ್ಲಿ ಕೆಳಗಡೆ ಉಳಿಸು ಮತ್ತು ಸಲ್ಲಿಸಿ ಅಂತ ಇದೆ, ಸೇವ್ ಆ್ಯಂಡ್ ಸಬ್ಮಿಟ್, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಮಾನದಂಡ 1B ಕ್ಲಿಕ್ ಮಾಡಿ. ಈಗ ಇಲ್ಲಿ ಮೇಲ್ಗಡೆ UDS ಸಂಖ್ಯೆ, ಶಾಲೆಯ UDS ಸಂಖ್ಯೆಯನ್ನು ಸರಿಯಾಗಿ ನಮೂದಿಸಿದ ನಂತರ ಇಲ್ಲಿ ಕೆಳಗಡೆ ಹೆಸರು, ಪದವಿ, ಸಂಪರ್ಕ ಸಂಖ್ಯೆಯನ್ನು ಫಲಕದಲ್ಲಿ ಪ್ರದರ್ಶಿಸಲಾಗಿದೆಯೇ, ನವೀಕರಿಸಲಾಗಿದೆಯೇ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಅಲ್ಲಿ 3 ಆಪ್ಷನ್ ಇದೆ. ಹೌದು, ಒಂದೇ ಬೋರ್ಡ್ನಲ್ಲಿ ಸಲ್ಲಿಸಲಾಗಿದೆ, ಬೇರೆ ಬೇರೆ ಬೋರ್ಡ್ಗಳಲ್ಲಿ
ಸಲ್ಲಿಸಲಾಗಿದೆ ಇಲ್ಲ ಅಂತ ಇದೆ. ನಾನೀಗ ಮೊದಲನೇ ಆಪ್ಷನನ್ನು ಇಲ್ಲಿ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದಾಗ ಇಲ್ಲಿ ಉಳಿಸಿ ಮತ್ತು ಸಲ್ಲಿಸಿ ಅಂತ ಆಪ್ಷನ್ ಇದೆ. ಇದನ್ನು ಕ್ಲಿಕ್ ಮಾಡಿ. ಇದನ್ನು ಕ್ಲಿಕ್ ಮಾಡಿದಾಗ ಮಾಹಿತಿಯಲ್ಲಿ ಅಪ್ಲೋಡ್ ಆಗ್ತದೆ. ನಂತರ ಇಲ್ಲಿ ಮಾನದಂಡ 2A ಅಂತ ಇದೆ, ಕ್ರೈಟೀರಿಯಾ 2A. ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಅಲ್ಲಿ ಮೇಲ್ಗಡೆ ನಿಮ್ಮ ಶಾಲೆಯ UDIS ಸಂಖ್ಯೆಯನ್ನು ತಪ್ಪಿಲ್ಲದಂತೆ ನಮೂದಿಸಿದ ನಂತರ ಇಲ್ಲಿ ಶಿಕ್ಷಣ ಸಂಸ್ಥೆಯ ಗಡಿ ಬಳಿ ತಂಬಾಕು ಮುಕ್ತ ಶಿಕ್ಷಣ ಸಂಸ್ಥೆ ಎಂಬ ಫಲಕದ ಪ್ರದರ್ಶನ ಹೌದು ಇಲ್ಲ ಹೌದು ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಅದು ಫೋಟೋ ಕೇಳ್ತದೆ. ಈಗಾಗಲೇ ನೀವು ಫೋಟೋವನ್ನು ತೆಗೆದು ಅದರ ರೆಸೊಲ್ಯೂಷನ್ ಅನ್ನು ಕಡಿಮೆ ಮಾಡಿ KB ಪರಿವರ್ತನೆ ಮಾಡಿ ಇಟ್ಕೊಂಡಿರ್ಬೇಕಾಗ್ತದೆ. ನೀವು ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ಆ ಫೋಟೋ ಎಲ್ಲಿದೆ ಅಲ್ಲಿಂದ ಆಯ್ಕೆ ಮಾಡಿದಾಗ ಇಲ್ಲಿ ಬರ್ತದೆ. ನಂತರ ನೀವು ಏನು ಮಾಡ್ಬೇಕಂತ ಹೇಳಿದ್ರೆ ಅದನ್ನ ಸೇವ್ ಅಂಡ್ ಸಬ್ಮಿಟ್ ಕೊಡಬೇಕಾಗ್ತದೆ. ಫೋಟೋ ಕಡಿಮೆ ರೆಸೊಲ್ಯೂಷನ್ ಇದ್ರೆ ಮಾತ್ರ ಅಪ್ಲೋಡ್ ಆಗ್ತದೆ, ಅದನ್ನೊಂದು ನೆನ್ಪಿಟ್ಕೊಳ್ಬೇಕಾಗ್ತದೆ. ಇದೆಲ್ಲ ಅಪ್ಲೋಡ್ ಮಾಡಿದ ನಂತರ ನೀವು ಏನು ಮಾಡ್ಬೇಕಂತ ಹೇಳಿದ್ರೆ ನಿಮ್ಮ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕೆ ಕೆಲವು ಗಂಟೆಗಳು ಅಥವಾ 2-3 ದಿನಗಳು ಬೇಕಾಗ್ತದೆ. 2-3 ದಿನಗಳ ನಂತರ ಇಲ್ಲಿ ಡ್ಯಾಶ್ ಬೋರ್ಡ್ ಅಂತ ಒಂದು ಆಪ್ಷನ್ ನಿಮಗೆ ಕಾಣ್ತದೆ. ಈ ಡ್ಯಾಶ್ ಬೋರ್ಡ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗ್ತದೆ. ಕ್ಲಿಕ್ ಮಾಡಿದಾಗ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗ್ತದೆ. ಇಲ್ಲಿ ಕೆಳಗಡೆ ಹುಡುಕು ಅಥವಾ ಸರ್ಚ್ ಅಂತ ಇದೆ. ಇಲ್ಲಿ ನೀವು ಏನು ಮಾಡಬೇಕು, ನಿಮ್ಮ ಶಾಲೆಯ UDIS ಸಂಖ್ಯೆಯನ್ನು ಹಾಕಿ ಸರ್ಚ್ ಮಾಡಬೇಕಾಗ್ತದೆ. UDIS ಸಂಖ್ಯೆ ಹಾಕಿ ಸರ್ಚ್ ಮಾಡಿದಾಗ ನಿಮ್ಮ ಶಾಲೆಯಲ್ಲಿ ಎಲ್ಲ ಶಾಲೆಯ ಲೀಸ್ಟ್ಗಳು ಬರ್ತದೆ. ಅಲ್ಲಿ ಮುಂದ್ಗಡೆ ಪ್ರಮಾಣ ಪತ್ರ ಅಂತ ಇದೆ, ನಿಮ್ಮ ಶಾಲೆಯ ಡಯಸ್ ಕೋಡ್ ಮತ್ತು ಹೆಸರಿನ ಮುಂದ್ಗಡೆ. ಆ ಪ್ರಮಾಣ ಪತ್ರ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗ್ತದೆ. ಇದನ್ನು ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು PDF ಪೇಜ್ ಓಪನ್ ಆಗ್ತದೆ. ಈ PDF ಪೇಜನ್ನು ನೀವು ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು ಅಥವಾ ಡೈರೆಕ್ಟಾಗಿ ಪ್ರಿಂಟ್ ಆಗಿ ಕೂಡ ತೆಗೆದುಕೊಳ್ಬೋದು. ಇಲ್ಲಿಯವರೆಗೆ ನಾನು ನಿಮಗೆ ವಿವರವಾಗಿ ತಂಬಾಕು ಮುಕ್ತ ಶಿಕ್ಷಣ ಸಂಸ್ಥೆ ನೋಂದಣಿ ಮಾಡುವ ಪ್ರಕ್ರಿಯೆಯನ್ನು ತಿಳಿಸಿಕೊಟ್ಟಿದ್ದೇನೆ. ಧನ್ಯವಾದಗಳು.